ಹಾಯ್ ಆಲ್, ಡೇ 17ಗೆ ಸ್ವಾಗತ. ಇವತ್ತು ನನ್ನ ವೆಯ್ಟ್ ಬಂದು 69.400 ಗ್ರಾಮ್ಸ್ ಇದ್ದೀನಿ. ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಎದ್ದ ನಂತರ ನಾನು 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ನ ಕುಡ್ಕೊಳ್ತೀನಿ, ರೆಗ್ಯುಲರ್ ಗೊತ್ತು ನಿಮಗೆ. ಅದಾದ ನಂತರ ನಾನು ಇವತ್ತು ಯಾವ ವಾಟರು ತೊಗೊಂಡಿಲ್ಲ, ಪ್ಲೇನ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡ್ಕೊಳ್ತಾ ಇದ್ದೀನಿ. ನೀವು ಈ ಜಾಗಕ್ಕೆ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು, ಜೀರಾ ವಾಟರ್ ಆಗಿರ್ಬೋದು, ಅಜ್ವೈನ್ ವಾಟರ್ ಆಗಿರ್ಬೋದು, ನಿಮಗೆ ಯಾವುದು ಇಷ್ಟ ಅದನ್ನು ದಯವಿಟ್ಟು ಯೂಸ್ ಮಾಡಿ. ಎಲ್ಲ ಅವರವರ ಇಷ್ಟಕ್ಕನುಸಾರವಾಗಿ ಮಾಡಬೇಕು, ನಾನು ಮಾಡಿದೆ ಅಂತ ಮಾಡೋದಲ್ಲ. ಸೊ ಇದರಲ್ಲಿ ನಿಮಗೆ ಯಾವುದು ಬೆಸ್ಟ್, ನಿಮ್ಮ ಬಾಡಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿನೇ ನೀವು ಡಯಟ್ ಪ್ಲ್ಯಾನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ 12 o'clockಗೆ ನನ್ನ ಫಾಸ್ಟ್ನ ಬ್ರೇಕ್ ಮಾಡೋಕ್ಕೆ ರೆಗ್ಯುಲರ್ ಆಗಿ ನಾನು ಬಟರ್ ಟೀನ ಯೂಸ್ ಮಾಡ್ತೀನಿ. ಬಟರ್ ಟೀ ಇಲ್ಲದಿದ್ದರೆ ಬುಲೆಟ್ ಕಾಫಿ, ಇದು ನಿಮ್ಮ ಇಷ್ಟಕ್ಕೆ ಅನುಸಾರ. ಇದು ಕೂಡ ನನಗೆ ಎಷ್ಟೇ ಕೋಲ್ಡ್ ಇದ್ದರೂ ಕೂಡ ನನಗೆ ಈ ಥರ ಒಂದು ಬಟರ್ ಟೀ ಕುಡಿಯೋದಿದ್ರೆ ಡೇನೇ ಕಂಪ್ಲೀಟ್ ಆಗಲ್ಲ. ಸೊ ನಾನು ತುಂಬ ಎಡಿಕ್ಟ್ ಆಗಿದ್ದೀನಿ ಈ ಟೀಗೆ. ಸೊ ನನ್ನ ಮೈಂಡ್ನ ಫ್ರೆಶ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾನು ಖುಷಿಯಿಂದನೇ ಕುಡಿತೀನಿ. ಒಂದು 10 ನಿಮಿಷ ಟೈಮ್ ಕೊಡ್ತೀನಿ. ಟೀನ ಒಂದೊಂದು ಸಿಪ್ ಕೂಡ ಖುಷಿ ಪಟ್ಟು ಕುಡಿತೀನಿ. ನನಗೆ ಈ ಥರ ಕುಡಿಯೋದು ತುಂಬ ಇಷ್ಟ. ಸೊ ನಾವು ಯಾವುದೇ ಪದಾರ್ಥ ಊಟ ತಿನ್ನುವಾಗ, ಕಾಫಿ ಕುಡಿಯುವಾಗ ನಾವು ಕೂತ್ಕೊಂಡೇ ಕುಡ್ಕೊಳ್ಬೇಕು. ಇದಾದ ನಂತರ ನಾನು ಲಂಚ್ಗೆ ಬಾಸುಮತಿ ರೈಸ್ 1 ಗ್ಲಾಸ್ ತೊಗೊಂಡಿದ್ದೀನಿ. ಇದು ಬ್ರೌನ್ ಕಲರ್ ಬಾಸುಮತಿ ರೈಸ್. ಜೊತೆಗೆ ನಾನು 100 ಗ್ರಾಮ್ಸ್ ಅಷ್ಟು ಸೋಯಾ ಚಂಕ್ಸ್ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ನಾನು 1 hour ನೆನೆಸಿಟ್ಟಿದ್ದೀನಿ. 2 ಅನಸು ಕೂಡ, 1 ಟೊಮೆಟೊ, 1 ಈರುಳ್ಳಿ, 1 ಮಿಕ್ಸಿ ಜಾರಿಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ 1.5 ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ನೀಟಾಗಿ ಕಟ್ ಮಾಡಿ ಬ್ಲೆಂಡ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ. ನಾನು ಬೇರೆ ಯಾವುದೇ ಐಟಮ್ ಆಗ್ತಾಯಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ನಿಮಗೆ ಯಾವ ಸ್ಪೈಸಸ್ ಇಷ್ಟ ಇದೆ ಅದನ್ನು ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ಪೈಸಸ್ನ ಆ್ಯಡ್ ಮಾಡಿದ ನಂತರ 1 ಈರುಳ್ಳಿನ ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವೀಗ ರುಬ್ಬಿದ್ದು ಅಲ್ಲ ಪೇಸ್ಟ್, ನಾವು ಏನು ರುಬ್ಬಿದ್ದು ಈ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ರುಬ್ಬಿಟ್ಟಿದ್ದು, ಆ ಪೇಸ್ಟನ್ನು ಇದೊಂದು ಸ್ವಲ್ಪ ಫ್ರೈ ಆದ ನಂತರ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಒಂದು 5 ನಿಮಿಷ ಬಿಟ್ಬಿಡಿ. ಅದು ಚೆನ್ನಾಗಿ ಫ್ರೈ ಆಯಿತು ಅಂತ ಅನ್ನಿಸುವಾಗ ನಾವೀಗ ಕಟ್ ಮಾಡಿಟ್ಟಿರುವಂತಹ ಟೊಮ್ಯಾಟೊ ಅದನ್ನು ಕೂಡ ಈ ಟೈಮಲ್ಲಿ ನಾವು ಆ್ಯಡ್ ಮಾಡಬೇಕು. ಅದನ್ನು ಕೂಡ ಇದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ಹಾಗೆ ಅಂತ ಹೇಳಿದರೆ ನಾವು ತುಂಬಾ ಬಿಡೋಕ್ಕಾಗಲ್ಲ, ಬಿಕಾಸ್ ನಾವು ಎಣ್ಣೆ ತುಂಬ ಕಮ್ಮಿ ಯೂಸ್ ಮಾಡಿದ್ದೀವಿ. ಎಣ್ಣೆ ಜಾಸ್ತಿ ಇದ್ದ ಟೈಮಲ್ಲಿ ನಮಗೆ ಎಷ್ಟೇ ಫ್ರೈ ಮಾಡಿದರೂ ಅದು ಕರಂಜಿ ಹೋಗಲ್ಲ. ಬಟ್ ಇವಾಗ ನಾವು ಎಣ್ಣೆ ಕಮ್ಮಿ ಇರೋದ್ರಿಂದ ಅಲ್ಲಲ್ಲೇ ಸೀದೋದಂಗೆ ಆಗೋಗುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಅದಾದ ನಂತರ ನಾವು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ತೇಜು ಬಿರಿಯಾನಿ ಮಸಾಲ ಪೌಡರ್ನ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಇದಕ್ಕೆ ಬೇರೆ ಯಾವುದೂ ಹಾಕ್ತಾಯಿಲ್ಲ. ಸೊ ನಾನು ಸ್ವಲ್ಪ ಮೈಲ್ಡಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅದೊಂದು ಹಾಕ್ಕೊಂಡಿದ್ದೀನಿ. ಅದರಲ್ಲೆಲ್ಲ ಗರಂ ಮಸಾಲೆ ಇರುತ್ತೆ, ಏನೇನು ಬೇಕಾಗಿರೋದಿರುತ್ತೆ. ಸೊ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೆರೆಸ್ಬೋದು. ಈ ಟೈಮಲ್ಲಿ ನಾವು ನೆನೆಸಿಟ್ಟಿದ್ದು ನೋಡಿ ಅದನ್ನು ಚೆನ್ನಾಗಿ ಇಂಟ್ಕೊಳ್ಬೇಕು, ಸೋಯಾಬೀನ್ ಕಾಳುಗಳನ್ನ. ಸೊ ಇದು ಸೋಯಾ ಚಂಕ್ಸ್ ಅಂತಲೂ ಕೂಡ ಹೇಳ್ತಾರೆ, ಮೀಲ್ ಮೇಕರ್ ಅಂತ ಕೂಡ ಹೇಳ್ತಾರೆ. ತುಂಬ ಹೈ ಪ್ರೋಟೀನ್, ಒಳ್ಳೆಯದು ಕೂಡ. ಸೊ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಮತ್ತೆ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ವಿಶಿಲ ಆದ ತಕ್ಷಣ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬಿಸಿನೀರಲ್ಲಿ ಏನೂ ಹಾಕ್ಕೊಂಡಿಲ್ಲ, ತಣ್ಣೀರಲ್ಲೇ ಹಾಕಿಟ್ಟಿದ್ದೆ. ಸೊ ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವು 1 ಗ್ಲಾಸ್ ನೆನೆಸಿಟ್ಟಿರುವ ಬಾಸುಮತಿ ರೈಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ನೀವು ಟೀ ಸೋಸೋ ಇದರಲ್ಲಿ ಸೋಸ್ಕೊಂಡು ಕೂಡ ಆ್ಯಡ್ ಮಾಡ್ಬೋದು. ನಾನು ಹಾಗೆಯೇ ಸೋಸಿಟ್ಟಿದ್ದೆ ನೀರನ್ನ, ಅದನ್ನೇ ಹಾಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಜಸ್ಟ್ ಒಂದು ಮಿಕ್ಸ್ ಕೊಡಿ. ನಾವು ಮಿಕ್ಸಿ ಮಾಡಿದ ಒಂದು ಪಾತ್ರೆಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ಬೆರೆಸ್ತಾ ಇದ್ದೀನಿ. ಸೊ ನನಗಿದು ಸಫಿಷಿಯೆಂಟ್ ಅಂತ ಅನಿಸುತ್ತೆ, ಯಾಕಂದರೆ 1 hour ನಾನು ನೆನೆಸಿಟ್ಟಿದ್ದೆ ಬಾಸುಮತಿ ಬ್ರೌನ್ ರೈಸ್ನ. ಸೊ ಇವಾಗ ಇದನ್ನ ಒಂದು ಮಿಕ್ಸ್ ಕೊಟ್ಟು ಈ ಜಾಗದಲ್ಲಿ ನಿಮಗೆ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ಇದಾದ ನಂತರ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ತುಂಬ ಕಮ್ಮಿ ಆಯಿಲ್ ಯೂಸ್ ಮಾಡಿದ್ರಿಂದ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಿಮಗೇನಾದ್ರು ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿ ಚೆನ್ನಾಗೊಂದು ಮಿಕ್ಸ್ ಕೊಟ್ಟು 2 ವಿಷಲ್ ಹಾಕಿಬಿಟ್ರೆ ಸೂಪರಾದ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ. ಇದ್ರ ಜೊತೆ ನಾನು
ಒಂದೇ ಒಂದು ಬಾಯ್ಲ್ಡ್ ಎಗ್ಗನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ನನಗೆ ಈ ಥರ ಬಾಯ್ಲ್ಡ್ ಎಗ್ ಈರುಳ್ಳಿ ಎಲ್ಲ ಹಾಗೆ ಒಂದು ಕಾಂಬಿನೇಷನಲ್ಲಿ ತಿನ್ನೋದಂದರೆ ತುಂಬ 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 ಇಷ್ಟ. ಈ ಥರ ನಾವು ಹೆಲ್ದಿಯಾಗಿ ಬೆಸ್ಟ್ ವೇಯಲ್ಲಿ ವೆಯ್ಟ್ ಲಾಸ್ ಮಾಡೋಣ. ಯಾಕೆಂತೇಳಿದ್ರೆ ನಾವು ವೆಯ್ಟ್ ಲಾಸ್ ಮಾಡುವಾಗ ರಿಸ್ಟ್ರಿಕ್ಷನ್ ಫುಡ್ ಇದ್ಬಿಟ್ರೆ ಏನಾಗುತ್ತೆ, ನಮಗೊಂಥರ ಬೇಜಾರು ಅನಿಸುತ್ತೆ, ಏನಪ್ಪ ಇದು ಹಿಂಗೆ ಬ್ರೆಡ್ಡೇ ತಿನ್ನಬೇಕಾ ಇಲ್ಲ ಸೂಪೇ ಕುಡಿಬೇಕಾ ಅಂತ. ಬಟ್ ಈ ಥರ ವೆರೈಟಿಯಾಗಿ ಮಾಡಿ ತಿನ್ನುವಾಗ ಅದರ ರುಚಿನೇ ಬೇರೆ. ಬಟ್ ಇದರಲ್ಲಿ ಎಲ್ಲ ನೀವೇನು ತಿಳ್ಕೊಳ್ಬೇಕಂದ್ರೆ ನಮಗೆ ಅಂತ ನಾವು ಟೈಮ್ ಕೊಡಬೇಕು. ನಾವು ನಮಗೆ ಅಂತ ಟೈಮ್ ಕೊಟ್ಟಾಗ ಮಾತ್ರ ಇದೆಲ್ಲ ಸಾಧ್ಯವಾಗೋದು. ಸೊ ನಮ್ಮನ್ನು ನಾವು ಕೇರ್ ಮಾಡಿಕೊಳ್ಳೇಬೇಕಲ್ವಾ. ಇದಾದ ನಂತರ ಈವ್ನಿಂಗ್ ಕಾಫಿಗೆ ನಾನು ಗ್ರೀನ್ ಟೀ ತಗೊಂಡೆ, ಅದ್ರ ಜೊತೆ ಒಂದು ಬಯೋಟಿನ್ ಲಡ್ಡು, ಒಂದು ಸ್ವಲ್ಪ ಮಖಾನ್ ಮತ್ತು ಒಂದು 5 ಬಾದಾಮಿ ತಗೊಂಡೆ. ಅದನ್ನ ನಾನು ನೆನೆಸಿಟ್ಟಿಲ್ಲ, ಸೊ ಡೈರೆಕ್ಟಾಗಿ ಹಾಗೆ ಒಂದು 5 ಬಾದಾಮಿ ತಗೊಂಡೆ. ಕೆಲವರು ನೆನೆಸಿಟ್ಟು ತಿಂತಾರೆ, ನಾನು ಹಾಗೆ ತಿನ್ಕೊಳ್ತೀನಿ. ನಾನು ಮುಂಚೆ ಒಂದು 18 kg ಲಾಸಲ್ಲಿದ್ದಾಗ ನಾನು ದಿನ 5 ರಿಂದ 6 ಬಾದಾಮಿ ತಿಂತಾಯಿದ್ದೆ. ಸೊ ಅದು ನನಗೆ ಅಭ್ಯಾಸ ಆಗೋಗಿದೆ, ನೆನೆಸಿಡೋದೆ ಹಾಗೆ ಹಸುವಾದಾಗ ತಿಂದು. ಸೊ ಇದನ್ನು ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಮಖಾನ್ನ. ಈವ್ನಿಂಗ್ ಟೈಮಲ್ಲಿ ಒಂದು ಪ್ಲೇಟಿಗೆ ಹಾಕಿ ಕೊಟ್ಬಿಟ್ರೆ ಖುಷಿಯಿಂದ ತಿಂತಾನೆ. ಸೊ ಈ ಥರ ಮಕ್ಕಳಿಗೆ ಚಾಟ್ ಮಸಾಲ ಹಾಕಿ ಅದ್ರ ಮೇಲೆ ಹೆಲ್ದಿಯಾಗಿ ಕೊಟ್ಟರೆ ಅವರು ಖಂಡಿತವಾಗ್ಲೂ ತಿಂತಾರೆ. ನಾವು ತಿನ್ನೋದನ್ನೇ ಅವರು ನೋಡಿ ತಿನ್ನೋಕ್ಕೆ ಅಭ್ಯಾಸ ಮಾಡ್ತಾರೆ. ಇದೇ ಥರ ನನ್ನ ಮಗ ನೋಡಿ ತಿಂತಾ ಇದ್ದಾನೆ. ನಾನು ಯಾವತ್ತೂ ತಂಬ್ಲೈನೊಂದು ಕೊಡ್ತೀನಿ, ಎಲ್ಲರಿಗೂ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಅವನು ಸಹ ಮಾಡಿ ತೋರಿಸ್ತಾ ಇದ್ದಾನೆ. ಇವಾಗ ನೈಟ್ ಡಿನ್ನರ್ಗೆ ಬಂದರೆ ಒಂದು ಕಡಾಯಿ ಇಟ್ಕೊಳ್ಳಿ, ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಚೆನ್ನಾಗಿ ಸಿಡಿಬೇಕು. ಅದಾದ ನಂತರ 2 ಮೆಣಸಿನ್ಕಾಯಿ ಹಾಕೊಳ್ಳೋಣ. ಅದಾಗಿ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು, ಸೊ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದೆ. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ನಾವು ಆಯಿಲ್ ತುಂಬ ಕಮ್ಮಿ ಹಾಕಿರೋದ್ರಿಂದ ನೀವು ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅಲ್ಲಿಗೆ ಸೀದು ಹೋಗ್ಬಿಡುತ್ತೆ. ಇದಾದ ನಂತರ 2 ಎಗ್ಗನ್ನು ತೆಗೆದುಬಿಟ್ಟು ನಾನು ಅದರ ಮೇಲೆ ಹಾಕ್ತಾಯಿದ್ದೀನಿ. ಸೊ ನೀವು ಈ ಜಾಗಕ್ಕೆ 3 ಎಗ್ ಕೂಡ ಬಡಿಸ್ಬೋದು, ಏಕೆಂತೇಳಿದ್ರೆ ನಿಮಗೆ ನಿಮ್ಮ ಹಸಿವಿಗೆ ಅನುಸಾರವಾಗಿ ಮಾಡ್ಕೊಳ್ಳಿ. ನಾನು ಯಾಕೆಂತೇಳಿದ್ರೆ 2 ಎಗ್ ಆಯಿತು, ಕ್ಯಾಪ್ಸಿಕಮ್, ಈರುಳ್ಳಿ, ಇದ್ರ ಜೊತೆಗೆ ಒಂದಷ್ಟು ಕ್ಯಾಬೇಜ್ ಕೂಡ ಬಳಸ್ತೀವಿ, ಸೊ ಜಾಸ್ತಿ ಬೇಡ ಅಂತೇಳ್ಬಿಟ್ಟು ಹೀಗೆ ಮಾಡಿಕೊಂಡೆ. ಇದಕ್ಕೆ ನಾವು ಖಾರದ ಪುಡಿನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಎಗ್ ಮೇಲೆ, ಇಲ್ಲದ್ರೆ ಎಗ್ ಒಂಥರ ಚಪ್ಪೆ ಹೊಡೆಯುತ್ತೆ. ಅದಾದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಅಲ್ಲಲ್ಲೇ ಲಂಪ್ ಆಗುವಾಗ ನಾವು ಏನು ಸ್ಟೀಮ್ ಮಾಡಿಟ್ಟಿದ್ದೋ ಕ್ಯಾಬೇಜ್ನ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಚೆನ್ನಾಗಿ ನೀವು ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಬಿಡಿ. ಈ ಕ್ಯಾಬೇಜ್ ಒಂದು ಸ್ವಲ್ಪ ತುಂಬ ಬೆಂದೋಗಬೇಕು ಅಂತಲೂ ಇಲ್ಲ, ಆ ಸ್ಟೀಮಲ್ಲೇ ಬೆಂದರೆ ಸಾಕು. ಈ ಥರ ನೀವೊಂದು ಮಿಕ್ಸ್ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ಇವಾಗ ನೀವು ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ಇದನ್ನು ಜಾಸ್ತಿ ನೀವು ಫ್ರೈ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಸ್ಟೀಮ್ ಕೊಟ್ಟಿದ್ದೀನಿ. ಇವಾಗ ರೆಡಿಯಾಗಿದೆ. ನಾವೀಗ ಪ್ಲೇಟಿಗೆ ಸರ್ವ್ ಮಾಡಿ ತಿಂತಾ ಇದ್ದೀವಿ. ಇದ್ರ ಜೊತೆ ನಾನು ಏನೂ ತಿಂತಾ ಇಲ್ಲ. ಇವಾಗ ತುಂಬ ಥಂಡಿ ಇರೋದ್ರಿಂದ ನಾನು ಕುಕ್ಕುಂಬರ ಎಲ್ಲ ಜಾಸ್ತಿ ತಗೊಳ್ತಾ ಇಲ್ಲ, ನನಗೆ ತುಂಬ ಕೋಲ್ಡ್ ಆಗಿದೆ. ಸೊ ಈ ರೀತಿ ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಹೀಗೆ ಸಪೋರ್ಟ್ ಮಾಡ್ತಾ